ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ, ಎಷ್ಟೋ ದಿನದ ಮೇಲೆ ಇವತ್ತೊಂದು ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ ಮಾರ್ಕೆಟ್. ಓಕೆನಾ? ಯಾಕೆ ಅಂತಂತಂದರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿಬಿಡ್ತೀನಿ. ಓಕೆ, ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟು ಏನು ಅಂತಂತಂದರೆ 320 ಲೆವೆಲು. ಓಕೆ, 320 ಲೆವೆಲು. ಓಕೆ, ಅದಾದ ತಕ್ಷಣ ಮತ್ತು 470 ಲೆವೆಲು. ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂತ ಹೇಳಿದ್ದೆ. ಓಕೆನಾ? ಸೊ ನಾನು ನಿಮಗೆ ನಿನ್ನೆ ಎಕ್ಸ್ಪೈರಿದಲ್ಲೇ ಹೇಳಿದ್ದೆ ಏನು ಅಂತ, ಮಾರ್ಕೆಟ್ ಇಲ್ಲಿ ಓಪನ್ ಆದರೆ ಹೇಗೆ ವರ್ಕ್ ಮಾಡಬೇಕು, ಇಲ್ಲಿ ಓಪನ್ ಆದರೆ ಹೇಗೆ ವರ್ಕ್ ಮಾಡಬೇಕು ಅಂತ. ಆಮೇಲೆ ನಾನು ಅನಲೈಸಿಸಲ್ಲಿ ಹೇಳಿದ್ದೆ, ನನಗೆ 500 ಮೇಲೆ ಇಂಟ್ರೆಸ್ಟ್ ಇಲ್ಲ, ಕಾಲ್ ಸೈಡ್ ಅಂತೂ ಟೋಟಲಿ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗೋಂಗಿಲ್ಲ ಅಂತ. ಯಾಕಂತಂದರೆ ಇಲ್ಲಿ ನನಗೊಂದು 560 ಒಂದು ರಿಜೆಕ್ಷನ್ ಇತ್ತು, ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಟೆಲಿಗ್ರಾಮ್ ಚಾನಲಲ್ಲಿ 520 ಮೇಲ್ಗಡೆನೇ ನಾನು ಕಾಲ್ ಆಪ್ಷನ್ ಹೋಗ್ತೀನಿ ಅಂತ. ಓಕೆನಾ? ಸೊ ಅಲ್ಲಿಂದ ನೋಡ್ಬೋದು ನೀವು ರಿಜೆಕ್ಷನ್ನೇ ಡೈರೆಕ್ಟಾಗಿ. ನಾನು ಟಾರ್ಗೆಟ್ ಕೂಡ ಕೊಟ್ಟಿದ್ದೆ, ನಾನು 350 ಮತ್ತು 320 ಅಂತ. ಅದಕ್ಕೆ ನೀವು ನೋಡಿ, ನೋ ಟ್ರೇಡಿಂಗ್ ಝೋನ್ ಅಂತ ಯಾಕೆ ಹೇಳಿರ್ತೀನಿ ಅಂತಂತಂದರೆ, ಇಲ್ಲಿ ನೋಡಿ 320 ಕೆಳಗಡೆ ಎಲ್ಲಿ ಬಂತು, ಬಟ್ ಇಲ್ಲಿತ್ತು ನಿಮಗೆ. ಓಕೆನಾ? ಇಲ್ಲಿತ್ತು ನಿಮಗೆ ಎಂಟ್ರಿ. ನಾನು ಹೇಳಿದ್ದೀನಲ್ಲ 470 ಅಂತ, 470 ಮತ್ತು 320 ಲೆವೆಲು ನೋ ಟ್ರೇಡಿಂಗ್ ಝೋನ್ ಅಂತ. ಈಗಲೂ ನಾನು ಇವತ್ತಿನ ಎನಾಲಿಸಿಸಲ್ಲೂ ಇವೆರಡು ನಾನು ಇಟ್ಕೊಂಡೇ ನಾನು ಎನಾಲಿಸಿಸನ್ನು ಹೇಳ್ತೀನಿ. ಇದು ಬ್ರೇಕ್ ಆಗೋವರೆಗೂ ಏನು ಮೂಮೆಂಟ್ಸೇ ಇರೋಲ್ಲ, ಇದರಲ್ಲೇ ಮೂಮೆಂಟ್ಸ್ ಇರುತ್ತೆ. ಯಾಕೆ ನೋಡಿ, ಇಲ್ಲಿ ಬಂತ ಕೆಳಗಡೆ ಬಂತು, ಇಲ್ಲಿ ಬಂತ ಕೆಳಗಡೆ ಬಂತು, ಇಲ್ಲಿ ಬಂತು ಕೆಳಗಡೆ ಬಂತು, ಇಲ್ಲಿ ಬಂತು ಕೆಳಗಡೆ ಬಂತು. ರಿಜೆಕ್ಷನ್ನೇ ತೊಗೊಳ್ತಾ ಇದೆ. ಯಾವಾಗ ಬ್ರೇಕ್ ಮಾಡುತ್ತೋ ಗೊತ್ತಿಲ್ಲ. ಡೈರೆಕ್ಟಾಗಿ ಇಲ್ಲಿಂದ 300+ ಪಾಯಿಂಟ್ ಹೋಗೋಕ್ಕೆ ಸಾಧ್ಯ ಇದೆ ಏನೋ ಮಾರ್ಕೆಟಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆನಾ? ಯಾಕಂತಂದರೆ ತುಂಬ ರಿಜೆಕ್ಷನ್ ತೊಗೊಂಡು ಅಂದರೆ ಒಂದು ಸತಿ ಹೊಡಿತೆ, 2 ಸತಿ ಹೊಡಿತೆ, 3 ಸತಿ ಹೊಡಿತೆ. ಅಂದರೆ ಏನೋ ಒಂದು ನಿಮ್ಮದಿಗೆ ಇರುತ್ತೆ ಅಂತ ಅಂದ್ಕೊಳ್ಳಿ. 1 ಸತಿ ಫೇಲರ್ ಆಗ್ತೀರಿ, 2 ಸತಿ ಫೇಲರ್ ಆಗ್ತೀರಿ, 3 ಸತಿ ಫೇಲರ್ ಆಗ್ತೀರಿ, 4 ಸತಿ. ಅಕಸ್ಮಾತ್ ಏನಾದರೂ ಒಂದು ಸಕ್ಸಸ್ ಆಯಿತು ಅಂತಂದರೆ ಒಂದು ದೊಡ್ಡ ಅಚೀವ್ಮೆಂಟೇ ಬರುತ್ತಲ್ಲ, ಆ ರೀತಿ ಇರುತ್ತೆ. ಹಾಗಂತ ನಾನು ಕಾಲ್ ಸೆಟ್ ಶೋರ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ರಿಜೆಕ್ಷನ್ ತೊಗೊಂಡ್ರೆ ಇಲ್ಲಿನೂ ಸಪೋರ್ಟ್ ತೊಗೊತಾ ಇದೆ ಅಂದ್ಕೊಳ್ಳಿ. ಯಾಕಂದರೆ ಇಲ್ಲಿಂದ ರಿಜೆಕ್ಷನ್ ತೊಗೊತಾ ಇದೆ, ಎಕ್ಸಾಕ್ಟ್ಲಿ ರಿಜೆಕ್ಷನ್ ತೊಗೊತಾ ಇದೆ. ಇಲ್ಲಿ ನೋಡಿ ಎಷ್ಟು ರಿಜೆಕ್ಷನ್ ಇದೆ, ಇಲ್ಲಿಂದ ಎಷ್ಟು ಕ್ಯಾಂಡಲ್ಸ್ ಇದೆ ನೋಡಿ. ಓಕೆನಾ? ಅದೇ ಪ್ರಕಾರ ಇಲ್ಲಿ ಸಪೋರ್ಟಲ್ಲಿ ಇಲ್ಲ. ಓಕೆನಾ? ಇಲ್ಲಿ 320 ಎಲ್ಲಿದೆ, ಇಲ್ಲೊಂದಿದೆ ಸಪೋರ್ಟು, ಇಲ್ಲೊಂದಿದೆ ಏನೋ ಇಲ್ಲಿದೆ, ದೂರ ಇದೆ. ಬಟ್ ಇಲ್ಲಿ ತುಂಬಾ ರಿಜೆಕ್ಷನ್ ತೊಗೋತಾ ಇದೆ. ಅದು ಯಾಕೆ ತೊಗೋತಾ ಇದೆ ಅನ್ನೋ ಗೊತ್ತಿಲ್ಲ. ಓಕೆ, ಸೊ ಅದನ್ನೇ ಅನಾಲಿಸಿಸ್ ಇಟ್ಕೊಂಡು ಇದು ಮಾಡೋಣ. ಸೊ ಟೆಲಿಗ್ರಾಮ್ ಚಾನಲ್ ಪ್ರಕಾರ ನಮ್ಮದು ಟಾರ್ಗೆಟು ಎಲ್ಲ ರೀಚ್ ಆಗಿದೆ. ಓಕೆನಾ? ಅದಕ್ಕೆ ನಾನು ಎನಾಲಿಸಿಸ್ ಹೇಳಿರ್ತೀನಿ. ಎನಾಲಿಸಿಸ್ ಪ್ರಕಾರ ನೀವು ಮಾಡೋಕ್ಕಾಗಲಿಲ್ಲ ಅಂತಂತಂದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಏನು ಇರ್ತೀರಲ್ಲ ಅದನ್ನು ಜಾಯ್ನ್ ಹಾಕ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಅದೇನು ಫ್ರೀ ಇದೆ. ಟೆಲಿಗ್ರಾಮ್ ಚಾನಲ್ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ಹಾಕಿದ್ದೀನಿ. ವಾಟ್ಸಪ್ಪಲ್ಲಿ ನಾನು ಜಾಸ್ತಿ ಹಾಕೋಂಗಿಲ್ಲ. ಓಕೆನಾ? ಸೊ ಟೆಲಿಗ್ರಾಮ್ನಲ್ಲೇ ಹಾಕ್ತೀನಿ. ಯಾಕಂದರೆ 2 ಕಡೆ ನಾನು ಮೆಸೇಜ್ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇಲ್ಲಿಂದು ಇಲ್ಲ, ನಾನು ನೋಡಿರಿ 200 ಹತ್ರ ಏನೋ ನೋಡಿರ್ತೀನಿ ಪ್ರೈಸು, ಇಲ್ಲಿ ಹಾಕಿರ್ತೀನಿ. ಅಂದರೆ ನಾನು ಪ್ರೈಸ್ ಕೊಡೋಂಗಿಲ್ಲ, ಜಸ್ಟ್ ನಾನು ಕಾಲ್ ಸೈಡ್ ಹೋಗಿ ಪುಟ್ ಸೈಡ್ ಹೋಗಿ ಅಂತ ಹೇಳ್ತೀನಿ. ಓಕೆನಾ? ಇಲ್ಲಿಂದ ಇಲ್ಲಿ ಬಂದು ಸ್ವಿಚ್ ಆಗೋವರೆಗೂ ಇಲ್ಲಿಂದ ಏನಾಗಿರುತ್ತೆ, 210 ಆಗಿರುತ್ತೆ. ಓಕೆನಾ? ಒಬ್ಬರು 280 ತೊಗೋತಾರೆ, ಒಬ್ಬರು 210 ತೊಗೋತಾರೆ. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗೋದ್ರಿಂದ ನಾನು ವಾಟ್ಸಪ್ ಟೋಟಲಿ ಕ್ಯಾನ್ಸಲ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಅಷ್ಟೇ ಹಾಕಿದ್ದೀನಿ. ಓಕೆನಾ? ಅದ್ರ ಸಲುವಾಗಿ ಬೇಕಾದರೆ ನೀವು ಜಾಯ್ನ್ ಆಗಿ, ಬೇಡ ಅಂತಿಲ್ಲ. ಓಕೆ, ಸೊ ಮತ್ತು ನಾನು ಹೇಳ್ತಾ ಇದ್ದೀನಿ ನಿಮಗೆ, ಮತ್ತೆ 320 ಲೆವೆಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 320 ಲೆವೆಲ್ ಬ್ರೇಕ್ ಆದರೆ ಮತ್ತೆ 220 ಲೆವೆಲು, ಮತ್ತು ಬಂದುಬಿಟ್ಟು 120 ಲೆವೆಲು. ಓಕೆ, ಇವು 3 ನಾನು ನೋಡ್ತಾ ಇದ್ದೀನಿ. ಸೊ ಬೇಕಾದರೆ ನೀವು ಈ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆನಾ? ಈ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ನಿಮಗೆ 200 ಇಮಿಡಿಯೇಟ್ ಬಂದರೆ ಬರುತ್ತೆ ಇಲ್ಲಿಂದ 370ಇಂದ. ಓಕೆ, 370ಇಂದ ಇಲ್ಲಿಂದ ಫ್ಲ್ಯಾಟ್ ಓಪನ್ ಆದರೆ ಹೇಳ್ತಾ ಇದ್ದೀನಿ. ಓಕೆ, ಫ್ಲ್ಯಾಟ್ ಓಪನ್ ಆದರೆ, ಬೈ ಚಾನ್ಸ್ ಗ್ಯಾಪ್ ಡೌನೇ ಓಪನ್ ಆದರೆ ಇಲ್ಲೊಂದು ಸಪೋರ್ಟ್ ಇದೆ. ಓಕೆನಾ? ಸೊ ಈ ಎಸ್ ಎಲ್ ಇಟ್ಕೊಂಡು ಕಾಲ್ ಸೈಡ್ ಹೋಗಿ, ಅದು ನಿಮ್ಮ ಇಷ್ಟ. ನಾನು ಕಾಲ್ ಅಂತೂ ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಓಕೆನಾ? ಸೊ ಈ ಕಾಲ್ ಬಂದಾಗ ನೋಡೋಣಂತೆ ಅದು ಎಲ್ಲಿಗೆ ಬರುತ್ತೆ ಅಂತಂತಂದರೆ 24K. ಓಕೆ, ಮೇಲ್ಗಡೆ ಹೋಗಿ ಸಸ್ಟೈನ್ ಆಗಿಬಿಟ್ಟು ಪ್ರೈಸ್ ಆ್ಯಕ್ಷನ್ ಕರೆಕ್ಟಾಗಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವಾಗ ಬೇಕಾದರೆ ನಾನು ಕಾಲ್ ಸೈಡ್ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ. ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ಕಾಲ್ ಸೈಡ್ ಇಂಟ್ರೆಸ್ಟ್ ಇಲ್ಲ. ಓಕೆನಾ? ಸೊ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 350 ಲೆವೆಲು ಮತ್ತು ಇದು 450 ಲೆವೆಲ್ ಸೇಮ್ ಲೆವೆಲ್ ಬರ್ತಾಯಿದೆ, ಏನೂ ಚೇಂಜಸ್ ಆಗ್ತಾಯಿಲ್ಲ. ಓಕೆನಾ? 470 ಲೆವೆಲು, ಓಕೆ, 370 ಲೆವೆಲು, ಆಮೇಲೆ 270 ಲೆವೆಲು. ಒಂದು ಚೂರು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, 20 ರೂಪಾಯಿ. ಓಕೆನಾ? ಮಾರ್ಕೆಟ್ ಓಪನ್ ಆಗ್ತಾಯಿದೆ. ಒಂದು ಸತಿ 500ಗೆ ಓಪನ್ ಆಗುತ್ತೆ, ಒಂದು ಸತಿ 600ಇಂದ ಮತ್ತೆ ರಿಜೆಕ್ಷನ್ ತೊಗೊಳುತ್ತೆ, ಒಂದು 400ಇಂದ ರಿಜೆಕ್ಷನ್ ತೊಗೊಳ್ತೇನೆ. ಹೈ ಟಚ್ ಮಾಡೋಕ್ಕೆ ಹೋಗ್ತಾ ಇದೆ. ಬಟ್ ಅದು ನಿಮ್ಗೆ ಸೂಚನೆ ಏನು ಅಂತಂತಂದರೆ, ನಾನು ಮೇಲೆ ಹೋಗೋಕ್ಕೆ ಇದ್ದೀನಿ ಮಾರ್ಕೆಟ್.
ಬಟ್ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಒಂದು ಸತಿ ಏನಾದರೂ ಬೌನ್ಸ್ ಆಯಿತು ಅಂದ್ಕೊಳ್ಳಿ, ಡೈರೆಕ್ಟಾಗಿ ಬರ್ತಾನೆ ಇರುತ್ತೆ ಮಾರ್ಕೆಟು. ಓಕೆ, ಸೊ ಅದನ್ನೇ 5 ಮಿನಿಟ್ಸಲ್ಲಿ ಈಗ ನೋಡ್ಕೊಂಬಿಡೋಣ. 5 ಮಿನಿಟ್ಸಲ್ಲೂ ಮಾರ್ಕೆಟ್ ಏನು ಅಂತ ಇದೆ ಅಂತ ಇಲ್ಲಿ ನೋಡಿ. ಇಲ್ಲಿನೂ ಒಂದು ಬರ್ತಾಯಿದೆ. ಓಕೆ, ಈ ಲೈನನ್ನ ತೊಗೊಂಡು ಹೋದರೆ ನಿಮಗೆ ಎಲ್ಲಿ ಬರುತ್ತೆ, ಡೈರೆಕ್ಟಾಗಿ 520 ಲೆವೆಲ್ ಬರುತ್ತೆ. ಸೊ ಮತ್ತೆ ಮಾರ್ಕೆಟಲ್ಲಿ ಕೆಳಗಡೆ ಬರೋದು ಮತ್ತೆ ಏನಾಗುತ್ತೋ ಇದು ಲೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು 370 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ತಕ್ಷಣ ಇದು 280 ಲೆವೆಲ್. ಓಕೆ, 280 ಲೆವೆಲ್ ಏನಾದರೂ ಬ್ರೇಕ್ ಆದರೆ 180 ಲೆವೆಲ್ನು ಕಾಣ್ಬೋದು, 180 120 ಲೆವೆಲ್ನು ಕಾಣ್ಬೋದು. ಸೊ ಅದು ಎಲ್ಲಿಂದ ಬ್ರೇಕ್ ಆಗ್ತಾಯಿದೆ, 370ಇಂದ ಬ್ರೇಕ್ ಆಗ್ತಾಯಿದೆ ಅಂತಂತಂದರೆ ಇದು ಪ್ರೈಸ್ ನೋಡ್ಕೊಳ್ಳಿ. ಇಲ್ಲಿಂದ ಬೇಕಾದರೆ ನೀವು 310 SL ಇಟ್ಕೊಂಡು ಟ್ರೇಡ್ ಮಾಡ್ಕೋಬೋದು. ಸೊ ಈ ಟಾರ್ಗೆಟನ್ನು ನೋಡ್ಕೋಬೋದು. ಸೊ ಮತ್ತು ಈ ಲೈನ್ ಇದೆ. ಓಕೆನಾ, ಈ ಲೈನು ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನಿಮಗೆ 280 ಕೆಳಗಡೆ, ಎಕ್ಸಾಕ್ಟ್ಲಿ 280 ಕೆಳಗಡೆ ಬಂದುಬಿಟ್ಟು ಇದನ್ನು ನೀವೇನು ಮಾಡಿ 330ಗೆ SL ಇಟ್ಕೊಂಡು, ಅಕಸ್ಮಾತ್ ಇದು 280 ಏನಾದರೂ ಬ್ರೇಕ್ ಆದರೆ, ಓಕೆ 280 ಬ್ರೇಕ್ ಆದ್ರೂ ಇದು SL ಇಟ್ಕೊಂಡು ಮಾಡ್ಬೋದು, ಇಲ್ಲ ಅಂತಿಲ್ಲ. ಸ್ವಲ್ಪ ತುಂಬ SL ದೊಡ್ಡದಾಗುತ್ತೆ. ನಾನು ನೆಕ್ಸ್ಟ್ ಎಕ್ಸ್ಪೈರಿಗೆ ಸ್ವಿಚ್ ಆಗಿಬಿಡಿ. ಯಾವಾಗಲೂ ನೋಡಿ ನಾನು ಹೇಳ್ತೀನಿ ಫ್ರೈಡೇವರೆಗೂ. ಓಕೆ, ಪ್ರೆಸೆಂಟ್ ಎಕ್ಸ್ಪೈರಿದಲ್ಲಿ ಮಾಡಿ, ಬೇಡ ಅಂತ ಇಲ್ಲ ನಾನು. ಯಾವಾಗೆ ಮಂಡೇ ಬರುತ್ತಲ್ಲ ಅವಾಗ ಏನು ಮಾಡಿ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಸ್ವಿಚ್ ಆಗಿಬಿಡಿ. ಓಕೆನಾ, ಇದನ್ನು ಟೋಟಲಿ ಕಂಪ್ಲೀಟಾಗಿ ಎಕ್ಸಿಟ್, ಇದನ್ನೆಲ್ಲ ಡಿಲೀಟ್ ಮಾಡ್ಕೊಂಬಿಡಿ. ಇದನ್ನು ಬೇಕಾದರೆ ನೀವು ಆಮೇಲೆ ಮತ್ತೆ ಬೇಕಾದರೆ ಯಾವಾಗೇ ಟ್ಯೂಸ್ಡೇ ಬರುತ್ತಲ್ಲ ಅವಾಗ ಬೇಕಾದರೆ ಪ್ರೆಸೆಂಟ್ ಎಕ್ಸ್ಪೈರಿದು ಓಕೆ 25 ರೂಪೀಸ್ದು ಇರೋದು ಒಂದು ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಸಿನೋ ಆಗಿರ್ಬೋದು, ಓಕೆ, ಆರ್ ಪಿನೇ ಆಗಿರ್ಬೋದು, ಎರಡೂ ಬೇಕಾದರೆ ಹಾಕ್ಕೊಂಡು ಅದು ಏನು ಮಾಡಿರಿ 11 ಗಂಟೆಗೆ 12 ಗಂಟೆಗೆ 1 ಗಂಟೆಗೆ ಮಾರ್ಕೆಟ್ ಬುಲ್ಲಿಶ್ ಇದ್ದರೆ 25 ರೂಪಾಯಿದು, ಇಲ್ಲಿ ನೋಡಿ ಇಲ್ಲೊಂದು 50 ರೂಪಾಯಿದು ಇರುತ್ತೆ. ಓಕೆ, ಇಲ್ಲಿ ಎಲ್ಲಿದೆ 500 ಹತ್ರ ನಡೀತಾ ಇದೆ ಅಂತ ಇದು ಮಾರ್ಕೆಟ್ ನಡೀತಾ ಇದೆ ಅಂದ್ಕೊಳ್ಳಿ. ಓಕೆ, ಎಟ್ ದ ಮನಿ ಏನಿದೆ 50 ರೂಪಾಯಿ ಇದೆ. ಸೊ OTM ಮನಿ ಏನಿರುತ್ತೆ, OTM ಮನಿ ಅಂದರೆ ತುಂಬ ದೂರ ಹೋಗಬಾರ್ದು, 550 600. ಓಕೆ, ಇದು 600 ಪಾಯಿಂಟ್ ಅಂದ್ಕೊಳ್ಳಿ, ಇದು 500 ಪಾಯಿಂಟ್ ಅಂದ್ಕೊಳ್ಳಿ. ಪಾಯಿಂಟು ಅಂತಂದರೆ ಅದು ಸ್ಟ್ರೈಕ್ ಪ್ರೈಸ್ ಹೇಳ್ತಾ ಇದೆ ನಾನು. ಸೊ 100 ಪಾಯಿಂಟು ಇಲ್ಲಿಂದ ಒಂದು 25 ರೂಪಾಯಿ ಇರುತ್ತೆ. ಓಕೆನಾ, ಈ 25 ರೂಪಾಯಿ ನೀವು 0 ಟ್ರೇಡನ್ನು ಬೇಕಾದರೆ ಆ ರೀತಿ ಮಾಡಿಕೊಂಡು, ಮತ್ತು ಪುಟ್ ಸೈಡು ಹಾಗೆ. ಓಕೆ, 400 ಇದೆ, 400 ಪುಟ್ಟು ಪ್ರೈಸ್ ಯಾವುದಿದೆ 25 ರೂಪೀಸ್ ಇದೆನಾ, 25 ರೂಪೀಸ್ ನಾನು ಏನು ಮಾಡ್ತೀನಿ 11 ಗಂಟೆಗೆ 12 ಗಂಟೆಗೆ ಎಕ್ಸಿಕ್ಯೂಟ್ ಮಾಡಿ ಅದನ್ನು 50 ರೂಪಾಯಿಗೆ ಬುಕ್ ಮಾಡ್ಕೋತೀನಿ ಅಂತ. ಅದು ಕಮ್ ಲೋಟಿಟಿ, ಅದು ನಿಮ್ಮದು ಎಷ್ಟಿದೆ, ನೀವೇನು ಮಾಡ್ತೀರಾ, ಒಂದು ವಾರದಲ್ಲಿ ನೀವು ಒಂದು 10,000 ಗಳಿಸಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಒಂದು 4 ಡೇಸಲ್ಲಿ ಅಂದರೆ ವೆಡ್ನೆಸ್ಡೇ ಹಿಡ್ಕೊಂಡು ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಆಮೇಲೆ ಮಂಡೇ, ಇವು 4 ದಿನದ್ದು ಒಂದೇ ದಿನ ನೀವು ಕಳ್ಕೊಳಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ 4 ದಿನ ಕಲಿಸಿ ಒಂದು 10,000 ಗಳಿಸಿರ್ತೀರ. ಇದರಲ್ಲಿ ನಾನು ಒಂದು 2,000, ಓಕೆ 2,000 ನಾನು ಬಿಡೋಕ್ಕೆ ರೆಡಿ ಇದ್ದೀನಿ. ನಾನು ಇನ್ನೊಂದು 8,000 ನಾನು ಪ್ಲಸ್ಸಲ್ಲೇ ತೊಗೊಂಡು ಹೋಗ್ತೀನಿ, ಇದನ್ನು ವಿಡ್ರಾಲ್ ಮಾಡ್ತೀನಿ ಅಂತ ನೀವು ಇಟ್ಕೊಂಡು ತಲೆಯಲ್ಲಿ ನಡಿಬೇಕು. ಆ ರೀತಿ ಬೇಕಾದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ನೀವು ಮಾರ್ಕೆಟಲ್ಲಿ ಸರ್ವೈವ್ ಮಾಡೋದು ತುಂಬ ಕಷ್ಟನೇ ಆಗಿಬಿಡುತ್ತೆ. ಸೊ ಲೆವೆಲ್ಲು ಇಂಪಾರ್ಟೆಂಟ್ ಏನು ಅಂತಂತಂದರೆ ಇದೇ ಲೆವೆಲು. ಓಕೆ, ಅದು 470 ಮತ್ತು 270. ಓಕೆ, ಇವೆರಡು ಸೇಫ್ ಟ್ರೇಡರಿಗೆ. ಓಕೆ, ಇದು ಸೇಫ್ ಟ್ರೇಡರಿಗೆ ನೋ ಟ್ರೇಡಿಂಗ್ ಝೋನ್ ಮಧ್ಯದಲ್ಲಿ. ಬಟ್ ನಿಮ್ಮ ಮಧ್ಯದಲ್ಲಿ ಏನು ಮಾಡ್ತೀರೋ ಬೇಕಾದ್ರೆ ನೀವು ಬೇಕಾದ್ರೆ ಟ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಿಲ್ಲ. ಬೈ ಚಾನ್ಸ್ ಇಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆ, ಮತ್ತೆ ಇಲ್ಲಿ ಒಂಚೂರು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಬೇಕಾದರೆ 560ಗೆ SL ಹಾಕ್ಕೊಂಡು ಬೇಕಾದರೆ ಮತ್ತೆ ಟ್ರೈ ಮಾಡಿ. ಮೇಲ್ಗಡೆ ಏನಾದರೂ SL ಹಿಟ್ಟಾಯಿತು ಅಂತಂದರೆ ಅದು ನಿಮ್ಮ ಇಷ್ಟ, ಎಷ್ಟಾದರೂ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಬೈ ಚಾನ್ಸ್ ಇದು ಲೋ ಏನಾದರೂ ಬ್ರೇಕ್ ಆಯಿತು ಅಂದರೆ ಎಲ್ಲಿಂದ ಟರ್ನ್ ಆಗ್ತಾಯಿದೆ ಅದನ್ನು ನೋಡ್ಕೊಳ್ಳಿ. 400 ಬರ್ತಾ ಇದೆನಾ, 400ಇಂದ ನೀವು ಎಂಟ್ರಿ ತೊಗೋತಾ ಇದ್ದೀರಿ ಅಂತಂತಂದರೆ ಇಲ್ಲಿಂದ ಡೈರೆಕ್ಟಾಗಿ ನೀವು 200 ಇಲ್ಲಿಂದ ಕಂಪ್ಲೀಟಾಗಿ ಕ್ವಾಂಟಿಟಿ ಸೈಜ್ನ ಎಕ್ಸಿಟ್ ತೊಗೋಬೇಕು. ಓಕೆನಾ, ಸೊ ಇನ್ನೂ 350 ಲೆವೆಲ್ಲು ಇಂಪಾರ್ಟೆಂಟ್ ಇದೆ. ಇದ್ರ ಮೇಲ್ಗಡೆ ಕಾಲು, ಇದ್ರ ಮೇಲ್ಗಡೆ ಪುಟ್ಟು. ಬಟ್ ಪುಟ್ ಕಡೆ ನಾನು ಏನು ಮಾಡ್ತೀನಿ 50% ಶೋರ್ ಇದ್ದೀನಿ. ಓಕೆನಾ, ಸೊ ಇಲ್ಲೇನಿದೆ ನನಗೆ 1% ಶೋರ್ ಇಲ್ಲ, ಅದು ನಿಮ್ಮ ಇಷ್ಟ. ಓಕೆನಾ, 5%ವರೆಗೂ ನಾನು ಶೋರ್ ಇದ್ದೀನಿ ಅಷ್ಟೇ ಹೋಗೋ ಸಲುವಾಗಿ, ಅದು ನಿಮ್ಮ ಇಷ್ಟ. ಇಲ್ಲಿ 1 ಲಾಟು, ಇಲ್ಲಿ ಬೇಕಾದರೆ ನಾನು 2 ಲಾಟಲ್ಲಿ ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.